ಬಿಜೆಪಿ ನಾಯಕ ದೇವರಾಜೇಗೌಡ ಅರೆಸ್ಟ್ ಹಿಂದೆ ಒಂದು ಸೀಕ್ರೆಟ್ ಇದೆ. ದೇವರಾಜೇಗೌಡ ಟ್ರಾವೆಲ್ ಪ್ಲಾನ್ ಇತ್ತು. ಆ ಪ್ಲಾನ್ ನಲ್ಲಿ ಒಂದು ಮಹಾ ಸಭೆಗೆ ಸಹ ಸಿದ್ಧತೆ ಆಗಿತ್ತು. ಬಿಜೆಪಿ ನಾಯಕ ದೇವರಾಜೇಗೌಡ ಅರೆಸ್ಟ್ ಸೀಕ್ರೆಟ್ ಇದೆ. ದೇವರಾಜೇಗೌಡ ಟ್ರಾವೆಲ್ ಪ್ಲಾನ್ ಇತ್ತು. ಆ ಪ್ಲಾನ್ ನಲ್ಲಿ ಮಹಾಸಭೆಯ ಪ್ಲಾನ್ ಸಹ ಇತ್ತು. ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಮುಂಚೆನೆ ದೇವರಾಜೇಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ. 2 ಟ್ರಾಲಿ ಬ್ಯಾಗ್, 1 ಮೊಬೈಲ್, ಹಲವು ದಾಖಲೆಗಳು. ದೆಹಲಿಗೆ ಹೋಗಿ ಈ ದಾಖಲೆಗಳ ಜೊತೆಗೆ ಬಿಜೆಪಿ ವರಿಷ್ಠರನ್ನ ನೇರವಾಗಿ ಭೇಟಿಯಾಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ದೇವರಾಜೇಗೌಡ. ದೆಹಲಿಯಲ್ಲೇ ದೇವರಾಜೇಗೌಡ ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೂ ಸಹ ಪ್ಲಾನ್ ಆಗಿತ್ತು. ದಾಖಲೆ, ಆಡಿಯೋ, ವಿಡಿಯೋ ಸಮೇತ ಸುದ್ದಿಗೋಷ್ಠಿಗೆ ಪ್ಲಾನ್ ಮಾಡಿಕೊಂಡಿದ್ರು ದೆಹಲಿಯಲ್ಲಿ ದೇವರಾಜೇಗೌಡ. ರಾಜ್ಯದ ಕೆಲ ರಾಜಕಾರಣಿಗಳ ಆಡಿಯೋ, ವಿಡಿಯೋ ಬಿಡುಗಡೆ ಮಾಡೋದಕ್ಕೆ ದೇವರಾಜೇಗೌಡ ಪ್ಲಾನ್ ಮಾಡಿಕೊಂಡಿದ್ರು. ರಾಷ್ಟ್ರೀಯ ನಾಯಕರ ಮೂಲಕ ಸಾಕ್ಷ್ಯಗಳನ್ನ ಬಹಿರಂಗಪಡಿಸುವುದಕ್ಕೆ ದೇವರಾಜೇಗೌಡ ಪ್ಲಾನ್ ಹಾಕೊಂಡಿದ್ರು. ಅಷ್ಟರಲ್ಲಿ ಮಾಹಿತಿ ಪಡೆದು ಪೊಲೀಸರು ದೇವರಾಜೇಗೌಡರವರನ್ನ ಲಾಕ್ ಮಾಡಿದ್ದಾರೆ. ಸದ್ಯ ತನಿಖೆಯನ್ನ ಮುಂದುವರಿಸಲಾಗಿದೆ ಹೊಳೆನರಸೀಪುರ ಪೊಲೀಸರಿಂದ. ಬಿಜೆಪಿ ನಾಯಕ ದೇವರಾಜೇಗೌಡ ಅರೆಸ್ಟ್ ಆಗೋದಕ್ಕೆ ಮುಂಚಿತವಾಗಿ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದ್ರು. ಹಾಗಾಗಿ 2 ಟ್ರಾಲಿ ಬ್ಯಾಗ್, 1 ಮೊಬೈಲ್ ಹಾಗೆ ಹಲವು ದಾಖಲೆಗಳ ಸಮೇತ ಅವರು ದೆಹಲಿಗೆ ಹೊರಟಿದ್ರು. ಅಲ್ಲಿ ದೊಡ್ಡ ಸಭೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಇದ್ರು. ದಾಖಲೆ, ಆಡಿಯೋಗಳಾಗಿರ್ಬೋದು ಇವೆಲ್ಲವನ್ನ ಸಹ ತೆಗೆದುಕೊಂಡು ದೆಹಲಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ದೆಹಲಿಗೆ ಹೋಗೋದ್ರ ಮುಂಚಿತವಾಗಿ ಇಲ್ಲಿ ಪೊಲೀಸರು ದೇವರಾಜೇಗೌಡ ಅವರನ್ನ ಅರೆಸ್ಟ್ ಮಾಡಿದ್ರು. ದೆಹಲಿಗೆ ಹೋಗ್ಬಿಟ್ಟು ಯಾವೆಲ್ಲ ಸಾಕ್ಷ್ಯಗಳು ತನ್ನ ಬಳಿ ಇದೆ ಅದನ್ನ ಅಲ್ಲಿ ಕೊಡೋದಕ್ಕೆ, ವರಿಷ್ಠರಿಗೆ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಪೊಲೀಸರು ದೇವರಾಜೇಗೌಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ದೇವರಾಜೇಗೌಡ ಅವರು ಅರೆಸ್ಟ್ ಆಗೋದಕ್ಕೆ ಮುಂಚಿತವಾಗಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ದೆಹಲಿಗೆ ಹೋಗಬೇಕು, ಅಲ್ಲಿ ವರಿಷ್ಠರಿಗೆ ಕೆಲವೊಂದಿಷ್ಟು ದಾಖಲೆಗಳನ್ನ ಕೊಡಬೇಕು ಅನ್ನುವಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಚೇತನ್? ಪ್ರಗತಿ, ಇವಾಗ ಆಲ್ರೆಡಿ ಈ ಬಗ್ಗೆ ಒಂದು ಹೊಳೆನರಸೀಪುರ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು. ಆದ್ರೆ ಅದರಲ್ಲಿ ಅವರು 2 ಟ್ರಾಲಿ ಬ್ಯಾಗು ಮತ್ತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಅವತ್ತಿನ ದಿನ ತೆಗೆದುಕೊಂಡು ಹೊರಟಿದ್ರು. ಅಂದ್ರೆ ಅವತ್ತಿನ ದಿನ ಅವರು ಒಂದು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ 2-3 ಆಡಿಯೋಗಳನ್ನ ರಿಲೀಸ್ ಮಾಡಿದ್ರು. ಅದು ಡೈವರ್ಟ್ ಮಾಡೋದಕ್ಕೆ ಅನ್ನೋದು ಇದೀಗ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಹಿರಿಯೂರಿಂದ ಪುಣೆ ಮುಖಾಂತರ ದೆಹಲಿಗೆ ಪ್ರಯಾಣ ನಡೆಸಿ ಅಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸೋದಕ್ಕೆ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ರಾಜ್ಯದ ಬಹುತೇಕ ದೊಡ್ಡ ರಾಜಕಾರಣಿಗಳ ಆಡಿಯೋ ಮತ್ತೆ ವಿಡಿಯೋಗಳನ್ನು ಒಂದಷ್ಟು ಅವರ ಬಳಿ ಇತ್ತು, ಪೆನ್ಡ್ರೈವ್ಗಳು ಇತ್ತು. ಅದನ್ನ ಒಂದು ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ದೆಹಲಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಆ ಒಂದು ನಾಯಕರ ಜೊತೆ ಅಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ದೇವರಾಜೇಗೌಡ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಪ್ರಗತಿ. ಎಸ್ ಚೇತನ್, ಹಾಗಾದ್ರೆ ದೆಹಲಿಗೆ ಹೋಗಿ ಅವರು ದಾಖಲೆಗಳನ್ನ ಕೊಟ್ಟಿದ್ದೇ ಆಗಿದ್ರೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇತ್ತು ಅನ್ಸುತ್ತೆ. ಹಾಗಾಗಿನೇ 2ನೇ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲೂ ಸಹ ದೇವರಾಜೇಗೌಡ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಹಾಗಾದ್ರೆ ಅರೆಸ್ಟ್ ಆಗ್ತೀನಿ ಅನ್ನೋದು ಗೊತ್ತಿದ್ದ ಹಿನ್ನೆಲೆಯಲ್ಲಿ ಎಲ್ಲ ದಾಖಲೆಗಳನ್ನ ಹೈಕಮಾಂಡ್ ನಾಯಕರಿಗೆ ಕೊಡೋದಕ್ಕೆ ಮುಂದಾಗಿದ್ರ ಅಂತ ದೇವರಾಜೇಗೌಡ ಅವರು? ಯಾಕಂದ್ರೆ ಹೌದು, ಇಂತಹ ಒಂದು ಅನುಮಾನ ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಒಂದು ಆಡಿಯೋ ಮತ್ತೆ ವಿಡಿಯೋಗಳನ್ನ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಅಶೋಕ್ ಜೊತೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ರಿಲೀಸ್ ಮಾಡಿದ್ರು. ಈಗ ಸಾಕಷ್ಟು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಬಿಡುಗಡೆ ಮಾಡಿದ್ರು. ಆದ್ರೆ ಪರ್ಟಿಕ್ಯುಲರ್ ಆಗಿ ಇವರ ಬಳಿ ಇದ್ದಂತಹ ಈ ಆಡಿಯೋಗಳು, ವಿಡಿಯೋಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಈ ಪರ್ಟಿಕ್ಯುಲರ್ ಈ ಕೇಸ್ಗೆ ಅಥವಾ ಬೇರೆ ಕೇಸಲ್ಲಿ ಏನಾದರೂ ಇದ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಹೊಳೆನರಸೀಪುರ ಪೊಲೀಸರು ಮಾಡ್ಕೊಂತಿರುವಂತದ್ದು. ಅಂದ್ರೆ ಹೆಬ್ಬಾಳ ಪ್ರಕರಣದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ಈ ವೇಳೆ ಅವರ ಎತ್ಕೊಂಡು ಹೋಗ್ತಾ ಇದ್ದಂತಹ ಒಂದು ಟ್ರಾಲಿ ಬ್ಯಾಗ್, ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ, ಆಡಿಯೋಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಆಡಿಯೋ ಮತ್ತೆ ವಿಡಿಯೋ ಯಾರಿಗೆ ಸಂಬಂಧಪಟ್ಟಿದ್ದು, ಅದು ಇದರಿಂದ ಒಂದು ಸರ್ಕಾರಕ್ಕೆ ಒಂದು ಮುಜುಗರವನ್ನ ತರೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ದೇವರಾಜೇಗೌಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಆ ಆಡಿಯೋ ಮತ್ತೆ ಆ ವಿಡಿಯೋ ಏನಾದ್ರು ಇದ್ರೆ ಅದು ಯಾರ್ದು, ಯಾವ ನಾಯಕನಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅದೊಂದು ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಇದೇ ಆಡಿಯೋ ಮತ್ತೆ ವಿಡಿಯೋವನ್ನ ಇಟ್ಕೊಂಡು ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ, ಅಂದ್ರೆ ದೊಡ್ಡ ಮಟ್ಟದ ಲೀಡರ್ ಜೊತೆ ಒಂದು ರಾಷ್ಟ್ರೀಯವಾಗಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ದೇವರಾಜೇಗೌಡರು. ಆದ್ರೆ ಅದನ್ನ ಹೊಳೆನರಸೀಪುರ ಪೊಲೀಸರು ತಡೆದಿರುವಂತದ್ದು. ಪ್ರಗತಿ.
ಎಸ್ ಚೇತನ್, ಈಗ ಜೈಲಲ್ಲಿದ್ದಾರೆ ದೇವರಾಜೇಗೌಡ ಅವರು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಖಲೆಗಳಾಗಿರ್ಬೋದು, ಇನ್ನ ಅವರ ಮೇಲಿರುವಂತಹ ಅತ್ಯಾಚಾರದ ಕೇಸ್ ಆಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಸ್ಟಡಿ ಕೊಡಿ ಅಂತ ಹೇಳ್ಬಿಟ್ಟು ಮುಂಚೆನೆ ಕೇಳುವಂತಹ ಸಾಧ್ಯತೆ ಇದೆಯಾ ಪೊಲೀಸರಾಗಿರ್ಬೋದು ಅಥವಾ SIT ಅಧಿಕಾರಿಗಳಾಗಿರ್ಬೋದು? ಅಂದ್ರೆ ಸದ್ಯಕ್ಕೆ ಇನ್ನೂ ಕೂಡ ದೇವರಾಜೇಗೌಡ ಹೊಳೆನರಸೀಪುರ ಪೊಲೀಸರ ವಶದಲ್ಲೇ ಇರುವಂತದ್ದು. ಅಂದ್ರೆ ಎನ್ಕ್ವೈರಿ ನಡೀತಾ ಇದೆ. ಆದ್ರೆ ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ 2ನೇ ನೋಟಿಸ್ ಅನ್ನು ಕೂಡ, ಅಂದ್ರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ 2ನೇ ನೋಟಿಸ್ ಅನ್ನು ಕೂಡ ದೇವರಾಜೇಗೌಡಂಗೆ ಕೊಟ್ಟಿರುವಂತದ್ದು. ಆದ್ರೆ ಅದು ಯಾವುದಕ್ಕೂ ಕೂಡ ರಿಪ್ಲೈ ಮಾಡಿರಲ್ಲ. ಆದ್ರೆ ಸೋಫಾರ್ SIT ಅಧಿಕಾರಿಗಳನ್ನ ನಾವು ಕೂಡ ಸಂಪರ್ಕ ಮಾಡಿದ್ವಿ. ಆದ್ರೆ ಈ ಪರ್ಟಿಕ್ಯುಲರ್ ಈ ಕೇಸಲ್ಲಿ ಅವರನ್ನ ವಿಚಾರಣೆ ಏನ್ ಬೇಕಾಗಿಲ್ಲ, ನಾವು ಕಸ್ಟಡಿ ಕೇಳುವಂತಹ ಚಾನ್ಸಸ್ ತೀರಾ ಕಡಿಮೆ ಇದೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಏನು ಇವಾಗ ಹೊಳೆನರಸೀಪುರ ಪೊಲೀಸರು ಏನು ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಹೆಬ್ಬಾಳ ಕೇಸಲ್ಲಿ ಅದರ ಒಂದು ವಿಚಾರಣೆ ಅಷ್ಟೇ ನಡೆಯುತ್ತೆ. ಆ ನಂತರ ಏನಾದರೂ ಈ ಪ್ರಕರಣಕ್ಕೆ ಅವರ ಅಗತ್ಯತೆ ಇದ್ರೆ ಮತ್ತೆ ಒಂದು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳಿರುವಂತದ್ದು ಅಥವಾ ನೋಟಿಸ್ ಅನ್ನ ಕೊಡ್ತಾರೆ. ಆದ್ರೆ ಇದೀಗ ಹೊಳೆನರಸೀಪುರ ಪೊಲೀಸರ ಇನ್ನೂ ಕೂಡ ಅವರನ್ನ ಎನ್ಕ್ವೈರಿಯನ್ನ ಮಾಡ್ತಿರುವಂತದ್ದು. ಎಲ್ಲ ಆಡಿಯೋ, ಒಂದಷ್ಟು ವಿಡಿಯೋಗಳು ಮತ್ತೆ ಆ 2 ಟ್ರಾಲಿ ಬ್ಯಾಗ್ನಲ್ಲಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಗಳೇನು ಸಿಕ್ಕಿದೆ ಅದೆಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಪ್ರಗತಿ. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.